ಎಲ್ಲ ಡೌಟು ಕ್ಲಿಯರ್ ಆಯ್ತಲ್ವಾ? ಮತ್ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಹೋಗ್ ಕೆಲ್ಸ ಎಲ್ಲ ನೋಡ್ಕೊಳ್ಳಿ. ನಕ್ಷತ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ, ಇರಿಟೇಟ್ ಆಗತ್ತೆ. ಒಂದ್ ನಿಮಿಷ. ಒಂದ್ ವೇಳೆ ಈ ವಿಷಯ ಭೂಪತಿಗೆ ಗೊತ್ತಾಗಿ ನನ್ ಮದ್ವೆಗೆ ಏನಾದ್ರೂ ತೊಂದ್ರೆ ಆದ್ರೆ ನಾನ್ ಏನ್ ಮಾಡ್ಕೊಳ್ತೀನೋ ನನಗೆ ಗೊತ್ತಿಲ್ಲ. ನನಗೆ ಭೂಪತಿ ಬೇಕು. ಅವನ್ ಸಿಗ್ಲಿಲ್ಲ ಅಂದ್ರೆ ನಾನಂತೂ ಉಳಿಯಲ್ಲ. ನಿಮ್ ಮದುವೆಗೆ ಏನು ತೊಂದರೆ ಆಗ್ದಿರ್ಲಿ ಶ್ವೇತ, ನೀ ಖುಷಿಯಾಗಿರ್ಬೇಕು. ಈ ವಿಷಯ ಭೂಪತಿಗೆ ಗೊತ್ತಾಗ್ದಿರ್ಲಿ ಅಂತ ನಾನು ಅನ್ಕೊಂತೀನಿ. ಅಂಕಲ್ ಏನಾಯ್ತು? ಶ್ವೇತಾ ಮೇಡಮ್ ಮೇಲೆ ಸಿಟ್ಟಲ್ಲಿದ್ರಂತೆ. ಮಿಲ್ಲಿ ಮೇಡಮ್ ಹೇಳಿದ್ರು. ಯಾಕಂಕಲ್? ಅಂಕಲ್ ಯಾಕೇನು ಮಾತಾಡ್ತಿಲ್ಲ? ಮಾತಾಡಿ. ನೀವು ಭೂಪತಿನೂ ಇನ್ಯಾವತ್ತೂ ಶ್ವೇತಾ ಮೇಡಮ್ಗೆ ಬೈಯಲ್ಲ ಅಂದಿದ್ರಿ. ಮತ್ ಯಾಕೆ ಸಿಟ್ಟು? ಅಂತದ್ ಏನಾಯ್ತು ಇವಾಗ? ನನಗೇನು ಹೇಳಬೇಕೋ ಗೊತ್ತಾಗ್ತಿಲ್ಲ ನಕ್ಷತ್ರ. ನನ್ನ ಬಾಯಿ ಕಟ್ಟಾಕ್ದಂಗಿದೆ, ಮಾತೇ ಬರ್ತಾ ಇಲ್ಲ. ಯಾರದು ಚಿಕ್ಕ ಮಗು ತರ ಊಟ ಬೇಡ ಅಂತ ಹಠ ಮಾಡ್ತಿರೋದು? ಓಹೋ, ಈ ಮಗುನಾ? ನಾನೆಲ್ಲೋ ನಮ್ ನಿಧಿ ಪುಟ ಅಂತ ಅನ್ಕೊಂಡೆ. ಈಗ ಊಟ ಬೇಡ ಅಂದ್ರೆ ಬಿಡೋರು ಯಾರು? ಊಟ ಮಾಡ್ಲೇಬೇಕು ಅಷ್ಟೇ. ನೀನೇನೋ ಇಲ್ಲಿ ಇಷ್ಟೊತ್ತಲ್ಲ ಆಫೀಸ್ ಬಿಟ್ಟು ಇಲ್ಲೇನೋ ಮಾಡ್ತಿದ್ಯಾ? ಅಮ್ಮನ್ ಜೊತೆ ಕೂತು ಊಟ ಮಾಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಸಿಕ್ಕಿದೊಂದ್ ಶಾರ್ಟ್ ಬ್ರೇಕ್ ಅಲ್ಲಿ ಓಡ್ಕೊಂಡ್ ಬಂದೀನಿ. ಇವಾಗ ನೀನ್ ಊಟ ಮಾಡಲ್ಲ ಅಂದ್ರೆ ನಾನು ಬಿಡೋದು ಇಲ್ಲ, ಬಾ. ನಂಗೆ ಹಸುವಿಲ್ಲ ಭೂಪತಿ, ಬಿಡು ನಾನು. ಸರಿ, ಹಾಗಿದ್ರೆ ನನಗೂ ಹಸಿವಿಲ್ಲ, ನಾನು ಊಟ ಮಾಡಲ್ಲ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಜೊತೆಲಿ ಕೂತು ಊಟ ಮಾಡೋಣ ಅಂತ. ಏನ್ ಮಾಡಕ್ಕಾಗತ್ತೆ? ನಿನ್ಗೆ ಹಸಿವಿಲ್ಲ ಅಂದ್ರೆ ನಾನು ಸುಮ್ನೆ ವಾಪಸ್ ಹೊಟ್ಟೋಗ್ತೀನಿ. ಯಾಕೋ ಹೀಗೆ ಹಠ ಮಾಡ್ತೀಯಾ? ನೀನ್ ಮಾತ್ರ ಹಠ ಮಾಡ್ಬೋದಮ್ಮ? ಚೂರು ಊಟ ಮಾಡು ಬಾ ಅಮ್ಮ. ನಿನ್ ಜೊತೆ ಮಧ್ಯಾಹ್ನ ಊಟ ಮಾಡಿ ಎಷ್ಟು ದಿನ ಆಯ್ತು? ಬಾ ಬಾ ಅಮ್ಮ. ಬಾ. ಬೇಡ ಅಂದ್ರೆ ಕೇಳಲ್ಲ ನೀನು. ಪ್ಲೀಸ್. ಹಾ, ಬೆಳಗ್ಗೆಯಿಂದ ಸರಿಯಾಗಿ ತಿಂಡಿ ತಿಂದೋ ಇಲ್ವೋ? ಮಧ್ಯಾಹ್ನ ಕರೆಕ್ಟ್ ಟೈಮ್ಗೆ ಊಟ ಮಾಡ್ಬೇಕು. ನೀವು ಸಾಕು. ಇಷ್ಟೇನಾ? ಇನ್ನೊಂಚೂರು ಬಡಿಸ್ಕೋ. ವೈ ದಿಸ್ ಸಡನ್ ಚೇಂಜ್ ಭೂಪತಿ? ನೀನ್ ಯಾವತ್ತೂ ಮಧ್ಯಾಹ್ನ ಮನೆಗ್ ಬಂದವನೇ ಅಲ್ಲ ಆಫೀಸಿಂದ. ಇವತ್ತೇನ್ ಈ ತರ ಮಾಡ್ತಿದ್ಯಾ ನಂಗೆ? ಆನ್. ಆ,
ಪ್ರತಿದಿನ ಕೆಲಸ ಮಾಡೋದು ಇದ್ದಿದ್ದೆ ಅಮ್ಮ. ಇವತ್ತು ನಾನು ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ನಿನ್ ಜೊತೆನೆ ಇರ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಬಂದೆ. ನಂಗೆ ಗೊತ್ತಮ್ಮ, ಈ ನಡುವೆ ನಾನು ತುಂಬಾ ಬ್ಯುಸಿ ಆಗಿದ್ದೀನಿ. ನಿನ್ ಜೊತೆ ಒಂದೊತ್ತು ಊಟಕ್ಕೂ ಟೈಮ್ ಕೊಡಕ್ಕಾಗ್ತಿಲ್ಲ. ಆಫೀಸ್ ಕೆಲಸದಲ್ಲಿ ಅಷ್ಟು ಮುಳುಗೋಗಿದ್ದೀನಿ. ಸಾಲದಕ್ಕೆ ನನ್ನಿಂದ ಈ ನಡುವೆ ತುಂಬಾ ಸಲ ಹರ್ಟ್ ಆಗಿದ್ಯಾ. ಐ ಆಮ್ ರಿಯಲಿ ಸಾರಿ ಅಬೌಟ್ ಇಟ್. ನನ್ನ ಪರ್ಸನಲ್ ವಿಷಯದಿಂದ ಈ ಮನೆ ನೆಮ್ಮದಿ ಹಾಳಾಗಿದೆ. ಆಕ್ಚುಲಿ ಇನ್ನೂ ಏನೇನೋ ನಡೀತು. ನೀನು ಅಷ್ಟೇ, ಮಗ ಅಲ್ವಾ, ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗಿದ್ಯಾ. ಎಲ್ಲದನ್ನೂ ಸಹಿಸ್ಕೊಂಡಿದ್ಯಾ. ಈಗ ರಿಯಲೈಸ್ ಆಗ್ತಿದೆ. ಟ್ರಸ್ಟ್ ಮೀ ಅಮ್ಮ, ಇನ್ಯಾವತ್ತೂ ಇದಾಗಲ್ಲ. ಆಗ್ದಿರೋ ರೀತಿ ನಾನು ನೋಡ್ಕೋತೀನಿ. ನನಗೆ ನೀನ್ ಖುಷಿಯಾಗಿರ್ಬೇಕಮ್ಮ. ಹಾಗಂತ ನನ್ ಖುಷಿನೇ ಮುಖ್ಯ ಅಂತ ಕೂರ್ಬೇಡ ಭೂಪತಿ. ನಿಂಗೊಬ್ಳು ಫಿಯಾನ್ಸೆ ಇದ್ದಾಳೆ, ಅವಳನ್ನ ಚೆನ್ನಾಗಿ ನೋಡ್ಕೊ. ಅವಳಿಗೆ ಯಾವತ್ತೂ ತಾನು ಒಂಟಿ ಅಂತ ಅನ್ನಿಸ್ಬಾರ್ದು. ಹಾಗೆ ನೋಡ್ಕೊ, ಅದು ನಿನ್ ಡ್ಯೂಟಿನೇ. ಲೈಫಲ್ಲಿ ಕೊನೆ ತನಕ ಇರೋಳು ಅವಳು, ನಾನಲ್ಲ ಭೂಪತಿ. ಸೊ ಕೀಪ್ ಹರ್ ಹ್ಯಾಪಿ. ಹೌದಮ್ಮ, ನನ್ ಗೊತ್ತು. ನಾನು ಶ್ವೇತನ ಪ್ರೀತಿಸ್ತೀನಿ. ಅವ್ರು ಕಂಡ್ರೆ ನನಗಿಷ್ಟ. ಆದ್ರೆ ಅವ್ರಿಗೂ ನಾನು ಟೈಮ್ ಕೊಡೋದಕ್ಕಾಗ್ತಿಲ್ಲ. ಕೆಲ್ಸ ಅದು ಇದು ಅಂತ ಬ್ಯುಸಿ ಆಗ್ತಿದ್ದೀನಿ. ಇನ್ಮೇಲೆ ಅವ್ರಿಗೂ ಟೈಮ್ ಕೊಡ್ತೀನಿ. ಆಕ್ಚುಲಿ ರಿಲೇಶನ್ಶಿಪ್ ಅನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಕಲಿತೀನಿ. ಅವ್ರನ್ನು ಖುಷಿಯಾಗಿ ನೋಡ್ಕೋತೀನಿ. ಅವ್ರನ್ನ ಯಾವತ್ತೂ ಬೇಜಾರಾಗಬಾರ್ದು, ಹಾಗ ಅವ್ರ ಜೊತೆ ಇರ್ತೀನಿ. ವೆರಿ ಗುಡ್. ಸರಿ, ಮಾತು ಜಾಸ್ತಿ ಆಯ್ತು, ಹೊಟ್ಟೆ ಹಸಿತಿರುತ್ತೆ, ಊಟ ಮಾಡು. ನಾನು ಕೇಳ್ದೆ ಅಮ್ಮ, ಆದ್ರೆ ಅವ್ರು ನನ್ಗೇನ್ ಹೇಳ್ತಾನೆ ಇಲ್ಲ. ಅಂಕಲ್ಗೆ ಶ್ವೇತಾ ಮೇಡಮ್ ಮೇಲೆ ಯಾಕೆಷ್ಟು ಸಿಟ್ಟು ಅಂತ ನನ್ಗೂ ಅರ್ಥ ಆಗ್ತಿಲ್ಲ. ನಿನ್ನ ನೆನೆಸ್ಕೊಂಡ್ರೆ ನನಗೆ ತುಂಬಾ ಅಯ್ಯೋ ಪಾಪ ಅನ್ಸುತ್ತೆ ಪುಟ. ನಿನ್ ಜೀವನ ಹೇಗಾಗ್ಬಿಡ್ತು ಅಲ್ವಾ. ಅದ್ ಯಾರ್ದೋ ಮನೆಯಲ್ಲಿರ್ತೀಯ, ಅವ್ರಿಗೆ ಎಷ್ಟೇ ನಿನ್ನ ಪ್ರೀತಿಸ್ಬೋದು, ಆದ್ರೆ ಹಂಗಿ ನನ್ನ ತಿಂತಾ ಇದ್ದೀನಿ ಅಂತ ನಿನ್ಗನ್ಸುತ್ತಲ್ವಾ? ಇಲ್ಲ ಅಮ್ಮ, ನಾನೆಲ್ಲೋ ಯಾರ್ದೋ ಮನೇಲಿಲ್ಲ. ನನ್ನ ಮನೇಲಿ ನನ್ನ ಅಪ್ಪ ಅಮ್ಮನ ಜೊತೆ ಇದ್ದೀನಿ. ಆದ್ರೆ ಏನ್ ಮಾಡೋದು, ಅದನ್ನ ಯಾರಿಗೂ ಹೇಳೋ ಸ್ಥಿತಿಯಲ್ಲಿಲ್ಲ ನಾನು. ಅಪ್ಪ ಮಗಳದು ಏನೋ ಇರುತ್ತೆ, ನೀನ್ ಅದನ್ನೆಲ್ಲ ಕೆದ್ಕೋಕ್ ಹೋಗ್ಬೇಡ, ಅದು ಸರಿ ಇರಲ್ಲ, ತಿಳಿತಾ? ಹಾಗಲ್ಲಮ್ಮ, ಭೂಪತಿ ನಿನ್ನೆ ನನ್ನ ವಿಷಯಕ್ಕೆ ಶ್ವೇತಾ ಮೇಡಮ್ ಮೇಲೆ ಅನುಮಾನ ಪಟ್ಟಾಗಿಂದ ಇಲ್ಲೆಲ್ಲರೂ ಬೇಜಾರಾಗಿದ್ದಾರೆ. ಎಲ್ಲ ಸರಿಯೋಯ್ತು. ಶ್ವೇತಾ ಮೇಡಮ್ ಎಲ್ರನ್ನೂ ಕ್ಷಮಿಸಿದ್ದೀನಿ ಅಂತ ಅಂದ್ರೂ ಅವ್ರ ಮನ್ಸಲ್ಲೂ ಬೇಜಾರಂತೂ ಇದ್ದೇ ಇದೆ. ಮೇಡಮ್ ದೊಡ್ಡ ಮನ್ಸು ಮಾಡಿ ಆಗಿದ್ನೆಲ್ಲ ಮರ್ತಿದ್ರು ಅವ್ರಿಗೆ ತುಂಬ ನೋವಾಗಿದೆ ಅಮ್ಮ. ಇಷ್ಟಕ್ಕೆಲ್ಲ ಕಾರಣ ನಾನು ಅಂತ ನೆನ್ಸ್ಕೊಂಡಾಗೆಲ್ಲ ನನ್ಗೊಂಥರ ಆಗ್ತಿದೆ. ನಾನೊಬ್ಳು ಇವ್ರ ಮಧ್ಯೆ ಇವ್ರ ಖುಷಿಗೆ ಅಡ್ಡಿ ಆಗ್ತಿದ್ದೀನೇನೋ ಅಂತ ಅನಿಸ್ತಿದೆ ಅಮ್ಮ.
ಪರಿಸ್ಥಿತಿ ಹೇಗಿದೆ ಏನು ಅಂತ ನನಗೂ ಚೆನ್ನಾಗಿ ಅರ್ಥ ಆಗುತ್ತೆ ಕಣೆ. ಆದ್ರೆ ನೀನೀಗ ಅಲ್ಲೇ ಅವ್ರ ಮಧ್ಯೆನೇ ಬದುಕ್ಬೇಕು. ನೋಡು ಪುಟ, ನಿನ್ನಿಂದಾಗಿ ಅಪ್ಪ ಮಗಳ ಮಧ್ಯೆ, ಭೂಪತಿ ಶ್ವೇತಾ ಮಧ್ಯೆ ತೊಂದರೆ ಬರ್ದೇ ಇರೋ ಹಾಗೆ ನೀನ್ ಹುಷಾರಾಗಿರ್ಬೇಕು, ಆಯ್ತಾ? ಹೂಮ, ನಿನ್ನೆ ಆಗಿರೋ ಮನಸ್ತಾಪಕ್ಕೂ ನಾನೇ ಏನಾದರೂ ಒಂದು ಮಾಡಬೇಕು. ಶ್ವೇತಾ ಮೇಡಮ್, ಭೂಪತಿ ಇಬ್ರು ಒಬ್ಬರನ್ನೊಬ್ರು ತುಂಬ ಪ್ರೀತಿಸ್ತಾರಮ್ಮ. ನನ್ನ ವಿಷಯಕ್ಕೆ ಅವರಿಬ್ಬರ ಮಧ್ಯೆ ಬಿರುಕು ಬರಬಾರ್ದು. ಆದಷ್ಟು ಅವರಿಬ್ಬರನ್ನು ಒಟ್ಟಿಗೆ ಇರಕ್ಕೆ ನೋಡ್ತೀನಿ ಹೊರತು ದೂರ ಅಂತೂ ಮಾಡಲ್ಲ ಅಮ್ಮ. ಅವಳಂದ್ರೆ ನನಗಾಗಲ್ಲ. ಜಲಸಿ ಒಂದೇ ಉರಿ ಅಂಗಡಿ ಅನ್ಕೊಳ್ಳಿ, ಅದಕ್ಕೆ ಹೊಡುತ್ತೆ. ನಂದು ಅಂತ ಇರೋದನ್ನೆಲ್ಲ ಅವಳು ಸಿಕ್ಕೊಂಡಿದ್ದಾಳೆ. ನನ್ನ ಪಾಲು ಅವಳು ಸೇರಿದೆ. ಅದನ್ನೆಲ್ಲ ನಾನು ಕೂಡ ಸುಮ್ಮನೆ ಇರಲ್ಲ. ನೀವಷ್ಟೇ ಅಲ್ಲ, ಆ ಭೂಪತಿ ಕೂಡ ಹಾಗೆ. ನಕ್ಷತ್ರ ಅಂದ್ರೆ ಹಾಗೆ, ನಕ್ಷತ್ರ ಅಂದ್ರೆ ಹೀಗೆ, ನಕ್ಷತ್ರ ಅಂದ್ರೆ ಅಷ್ಟಿಷ್ಟ ಇಷ್ಟಿಷ್ಟ. ಒಂದ್ ವೇಳೆ ಈ ವಿಷಯ ಭೂಪತಿಗೆ ಗೊತ್ತಾಗಿ ನನ್ನ ಮದ್ವೆಗೆ ಏನಾದ್ರೂ ತೊಂದರೆ ಆದ್ರೆ ನಾನು ಏನ್ ಮಾಡ್ಕೊಳ್ತೀನೋ ನನಗೆ ಗೊತ್ತಿಲ್ಲ. ನನಗೆ ಭೂಪತಿ ಬೇಕು. ಅವನ್ ಸಿಗ್ಲಿಲ್ಲ ಅಂದ್ರೆ ನಾನಂತೂ ಉಳಿಯಲ್ಲ.